ಹಾಯ್ ಫ್ರೆಂಡ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್. ಈ ಬ್ಯಾಚು 38ರಿಂದ 39 ದಿನಕ್ಕೆ ಬ್ಯಾಚ್ ಕ್ಲೋಸ್ ಆಯಿತು. ಬ್ಯಾಚ್ ಕ್ಲೋಸ್ ಆದ ತಕ್ಷಣನೇ ಕೋಳಿ ಗೊಬ್ಬರ ಆರ್ಡ್ರ್ ಆಗಿತ್ತು. ಸೊ ಕೋಳಿ ಗೊಬ್ಬರ ತುಂಬ ಚೆನ್ನಾಗಿತ್ತು. ಸೊ ಬೇರೆ ಊರಿಗೆ ವ್ಯಾಪಾರ ಆಗಿತ್ತು. ಬಂದು ಅವರೇ ಲೋಡ್ ಮಾಡ್ಕೊಂಡು ಶೆಡ್ಡೆಲ್ಲ ಫುಲ್ ಕ್ಲೀನ್ ಮಾಡಿ ಗೊಬ್ಬರ ತುಂಬ್ಕೊಂಡು ಟ್ಯಾಕ್ಟ್ರಲ್ಲಿ ಹೊರಟರು. ಸೊ ಗೊಬ್ಬರ ಮಾರನೇ ದಿನಕ್ಕೆ ನಮ್ಮ ಲೇಬರ್ ತುಂಬ ಸ್ವಲ್ಪ ಫಾಸ್ಟು. ಸೊ ಸುಣ್ಣನ ಕೋಳಿ ಫಾರ್ಮ್ಗೆ ಹಾಕಿ ಸೊ ನೆಕ್ಸ್ಟ್ ಬ್ಯಾಚ್ ಕೋಳಿ ಮರಿ ಬರೋಕ್ಕೆ ಏನೇನು ರೀತಿ ಬೇಕೋ ಎಲ್ಲ ಪ್ರತಿಯೊಂದೂ ಕೆಲಸ ಮಾಡ್ತಾವ್ರೆ. ನಮ್ಮ ಲೇಬರ್ ಸ್ವಲ್ಪ ಫಾಸ್ಟ್ ಅವ್ರೆ, ತೊಂದರೆ ಇಲ್ಲ. ನೋಡ್ತಾ ಇರ್ಬೋದು. ಸೊ ಸುಣ್ಣನ ಚೆನ್ನಾಗಿ ಹಾಕ್ತಾರೆ. ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಚಿಕ್ಕಪ್ಪ ಬಂದು ಸುಣ್ಣನ ಆ ರೀತಿ ಅಲ್ಲ ಈ ರೀತಿ ಹಾಕ್ಬೇಕಂತ ಹೇಳ್ಬಿಟ್ಟು ಮಾಡ್ತಾವ್ರೆ. ನೋಡ್ತಾ ಇರ್ಬೋದು. ಅವರು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಕೋಳಿ ಫಾರ್ಮ್ ಬಗ್ಗೆ ಬಂದು ನಮ್ಮ ಲೇಬರ್ಗಳಿಗೆ ಹೇಳ್ಕೊಳ್ತಾರೆ. ಸೊ ನೆಕ್ಸ್ಟು ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ಈ ಕೋಳಿ ಫಾರಮ್ನ ಮಾಡಿರೋಂಥವ್ರು ಕೋಳಿ ಗೊಬ್ಬರ ಹೋದ್ಮೇಲೆ ಶೆಡ್ಗೆ ಸುಣ್ಣನ ಹಾಕ್ಸ್ಬೇಕಾದ್ರೆ ದಯಮಾಡಿ ಆ ಕಡೆ ಈ ಕಡೆ ಎರಡು ಸೈಡು ಲೆಫ್ಟ್ ರೈಟಲ್ಲಿರೋಂಥ ಗೋಡೆಗಳಿಗೂ ಸುಣ್ಣನ ತಪ್ಪದೆ ಹಾಕಬೇಕು. ನೋಡ್ತಾ ಇರ್ಬೋದು ನೀವು. ಸೊ ಶೆಡ್ಡು ಎರಡಕ್ಕೂ ಸುಣ್ಣ ಹಾಕಿ ಕ್ಲಿಯರ್ ಆಯಿತು. ಸೊ ಇನ್ನೊಂದು 10 ಡೇಸ್ ಒಳಗೆ ಮರಿ ಬರ್ಬೋದು. ಸೊ ಸೂಪರ್ವೈಸರ್ ಇನ್ನೂ ಹೇಳಿಲ್ಲ. ಸೊ ಹಂಗಾಗಿ ನಾನು ಕೋಳಿ ಲಿಫ್ಟಿಂಗ್ ಆದ ತಕ್ಷಣ ಒಂದು 3-4 ಡೇಸ್ ಎಲ್ಲ ಶೆಡ್ನ ಫುಲ್ ಕ್ಲೀನ್ ಮಾಡಿಸಿ ದುಂಬೋಡಿಸಿ ಮತ್ತು ವೈಟ್ ವಾಶ್ ಎಲ್ಲ ಹಾಕ್ಸಿ ರೆಡಿ ಮಾಡಿಸಿದ್ದೀನಿ. ಸುಣ್ಣ ಹಾಕಿದ್ಮೇಲೆ ಹಿಂಗೆ ಮಾಡಿದ್ರು ಒಂದು 5 to 6 ಡೇಸ್ ಚೆನ್ನಾಗಿ ಒಣಗಬೇಕದು. ಯಾಕಂದರೆ ಸುಣ್ಣ ಹಾಕ್ಸೋದು ಏನು ಉಪಯೋಗಪ್ಪ ಅಂತಂದರೆ, ಸೊ ಈ ಬ್ಯಾಚ್ ಕೋಳಿ ಮೇದಿರೋದ್ರಿಂದ ನೆಕ್ಸ್ಟ್ ಬ್ಯಾಚ್ ಬರೋ ಮರಿಗೆ ಯಾವುದೇ ರೀತಿ ತೊಂದರೆ ಉಂಟಾಗಬಾರ್ದು. ಸೊ ಸುಣ್ಣ ಹಾಕ್ಸಿದ ಮೇಲೂ ಕೂಡ ಕೋಳಿ ಫಾರ್ಮ್ಗೆ ಒಂದು 2ರಿಂದ 3 ಸ್ಪ್ರೇ ಮಾಡಿದ್ರೆ ತುಂಬ ಒಳ್ಳೆಯದಂತ ನನ್ನ ಅನಿಸಿಕೆ. ಸೊ ಓಕೆ ಫ್ರೆಂಡ್, ನೆಕ್ಸ್ಟ್ ಮಿನಿ ಬ್ಲಾಗ್ನ ನಾನು ಕೋಳಿ ಮರಿ ಬಂದ ಡೇ ಮೊದಲನೇ ದಿನದಿಂದ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್.